ನಮಸ್ಕಾರ ಸ್ನೇಹಿತರೆ, ಇವತ್ತು ಈ ಪ್ರಪಂಚ, ಈ ಸೃಷ್ಟಿ ಏಕೆ ವಿಚಿತ್ರ, ಏಕೆ ವಿಭಿನ್ನ, ಈ ಜನ ಯಾಕೆ ವಿಚಿತ್ರವಾಗಿದ್ದಾರೆ, ಒಬ್ರಿಗಿಂತ ಒಬ್ರು ಯಾಕೆ ವಿಭಿನ್ನವಾಗಿದ್ದಾರೆ, ಯಾಕೆ ಎಲ್ಲರೂ ಒಂದೇ ತರ ಇಲ್ಲ, ಈ ಪ್ರಾಣಿಗಳ ತರ, ಈ ಪಕ್ಷಿಗಳ ತರ ಎಲ್ಲರೂ ಒಂದೇ ತರ ಯಾಕಿಲ್ಲ ಎಂಬ ಭಾವನೆ, ಎಂಬ ಪ್ರಶ್ನೆಗಳು ನಿಮಗೆ ಉದಯಿಸಿರುತ್ತೆ. ಈ ಪ್ರಶ್ನೆ ಉದಯಿಸುವುದು ಸಹಜ. ಈಗ ಆಧ್ಯಾತ್ಮಿಕವಾಗಿ ಬಂದಾಗ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಯಾವ್ದು ಸರಿ ಯಾವ್ದು ತಪ್ಪು, ಗೊಂದಲಗಳು ಮೂಡಕ್ ಸ್ಟಾರ್ಟ್ ಆಗ್ತವೆ, ಪ್ರಶ್ನೆಗಳು ಮೂಡಕ್ ಸ್ಟಾರ್ಟ್ ಆಗ್ತವೆ. ಕೊನೆಗೆ ಯಾವುದು ಬೇಡ ಅಂತಂದು ಹೇಳಿ ಕೆಲವರು ನಾಸ್ತಿಕರಾಗಿ ಬಿಡ್ತಾರೆ. ಇವ್ರೊಂದು ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರಲ್ವಾ. ಈಗ ಭೂಮಿ ಮೇಲೆ ಈಗ ನಾವು 4 ತತ್ವಗಳನ್ನ ಕಾಡ್ತೀವಿ. ಒಂದು ದ್ವೈತ, ಒಂದು ಅದ್ವೈತ, ಒಂದು ವಿಶಿಷ್ಟ ಅದ್ವೈತ, ಒಂದು ಶಕ್ತಿ ವಿಶಿಷ್ಟ ಅದ್ವೈತ. ಈ 4 ಪ್ರಕಾರದ ಸಿದ್ಧಾಂತಗಳನ್ನ ನಾವು ಭೂಮಿ ಮೇಲೆ ಕಾಣ್ತೀವಿ. ಆದ್ರೆ ಇಲ್ಲಿ ದ್ವೈತದಲ್ಲಿ 33% ಜನ ದ್ವೈತದಲ್ಲಿ ಇರ್ತಾರೆ. ಆಮೇಲೆ ವಿಶಿಷ್ಟ ಅದ್ವೈತದಲ್ಲಿ 33% ಇರ್ತಾರೆ ಜನಗಳು. ಆಮೇಲೆ ಅದ್ವೈತದಲ್ಲಿ 33% ಇರ್ತಾರೆ. ಇನ್ನು 1% ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತವನ್ನ ಮೀರಿದಂತಹ ಮಹಾತ್ಮರು, ಯೋಗಿಗಳು, ಸಾಧಕರು, ಇಂಥವ್ರೆಲ್ಲ ಇರ್ತಾರೆ. 1% ಆ ಭೂಮಿ ಮೇಲೆ ಅವ್ರು ಇರೋದು. ಇದನ್ನೆಲ್ಲ ಮೀರಿ ನಿಂತ್ಕೊಂಡವ್ರು ಅವರು 1% ಇರ್ತಾರೆ. ಇಲ್ಲಿ ನಾವು ದ್ವೈತ ಮತವನ್ನ ಸ್ಥಾಪನೆ ಮಾಡಿದ್ದು ಮಧ್ವಾಚಾರ್ಯರು. ಆಮೇಲೆ ವಿಶಿಷ್ಟ ಅದ್ವೈತ ಮತವನ್ನು ಸ್ಥಾಪನೆ ಮಾಡಿದ್ದು ಆಚಾರ್ಯ ರಾಮಾನುಜಾಚಾರ್ಯರು. ಆಮೇಲೆ ಅದ್ವೈತ ಮತವನ್ನು ಸ್ಥಾಪನೆ ಮಾಡಿದ್ದು ಯಾರು ಅಂದ್ರೆ ಶಂಕರಾಚಾರ್ಯರು. ಆಮೇಲೆ ಶಕ್ತಿ ವಿಶಿಷ್ಟ ಅದ್ವೈತ ಈ ಲಿಂಗಾಯತದಲ್ಲಿ ಬಸವಣ್ಣವರು ಇದೆಲ್ಲ ಬರುತ್ತೆ. ಶಕ್ತಿ ವಿಶಿಷ್ಟ ಅದ್ವೈತಕ್ಕೂ ಶಕ್ತಿ ವಿಶಿಷ್ಟ ಅದ್ವೈತಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಇದನ್ನ ನೀವು ತಿಳ್ಕೊಳ್ಳಿ. ಅದ್ವೈತಕ್ಕೂ ಮತ್ತು ಶಕ್ತಿ ವಿಶಿಷ್ಟ ಅದ್ವೈತಕ್ಕೂ ಬಹಳಷ್ಟು ವ್ಯತ್ಯಾಸ ಇಲ್ಲ. ಎರಡು ಒಂದನ್ನೇ ಹೇಳುತ್ತೆ. ಆದ್ರೆ ಕೆಲವರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಾರದೆ ಬೇರೆ ಅಂತ ಹೇಳಕ್ ಹೋಗ್ತಾರೆ. ಬಟ್ ಅದ್ವೈತ, ಶಕ್ತಿ ವಿಶಿಷ್ಟ ಅದ್ವೈತ ಒಂದೇ ಆಗಿರುತ್ತೆ. ಅಲ್ಲಿ ಮೂಲಭೂತವಾಗಿ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ 3 ಇಲ್ಲಿ ಅನ್ವಯ ಆಗೋದು. ಈಗ ನಾವು ಇವುಗಳನ್ನ ಹೇಗೆ ವಿಂಗಡಣೆ ಮಾಡಿದ್ರು, ಯಾವ ತರ ವಿಂಗಡಣೆ ಆಗಿದೆ ಇವೆ ಎಂಬುದನ್ನ ನಾವು ನೋಡ್ಬೇಕು. ಒಬ್ಬ ವ್ಯಕ್ತಿಯ ಭಗವಂತನನ್ನ ಕಾಣಬೇಕಾದ್ರೆ ಅವು 3 ಮಾರ್ಗದಿಂದ ಭಗವಂತನ ಕಡೆಗೆ ಹೋಗುವಂಥದ್ದು. ಒಂದು ದ್ವೈತ ಮಾರ್ಗದಿಂದ, ಇನ್ನೊಂದು ವಿಶಿಷ್ಟ ಅದ್ವೈತ ಮಾರ್ಗದಿಂದ, ಇನ್ನೊಂದು ಶಕ್ತಿ ಅದ್ವೈತ ಮಾರ್ಗದಿಂದ. ಈ 3 ಮಾರ್ಗದಿಂದ ಭಗವಂತನ ದರ್ಶನ ಪಡೆಯುವಂಥದ್ದು, ಭಗವಂತನ ಅನುಗ್ರಹವನ್ನ ಪಡ್ಕೊಳ್ಳುವಂಥದ್ದು, ಅವನ ದರ್ಶನವನ್ನ ಪಡ್ಕೊಳ್ಳುವಂಥದ್ದು, ಮುಕ್ತಿ ಕಡೆಗೆ ಹೋಗುವಂಥವು. ಇವು 3 ಮಾರ್ಗಗಳು. ಪ್ರತಿಯೊಬ್ಬ ವ್ಯಕ್ತಿ ಇವು 3 ಮಾರ್ಗದಲ್ಲಿ ಹೋಗ್ಬೇಕಾಗತ್ತೆ. ಹೀಗೆ ಯಾವುದೇ ಒಬ್ಬ ಸಾಧಕರನ್ನ ನೋಡಿ, ಸಾಧಕರ ಜೀವನವನ್ನ ನೋಡಿದಾಗ ಪ್ರಥಮದಲ್ಲಿ ಅವರು ಭಗವಂತನನ್ನ ಪ್ರಾರಂಭದಲ್ಲಿ ಅವರು ಒಪ್ಪೋದಿಲ್ಲ, ಅಂದ್ರೆ ಸ್ವೀಕಾರ ಮಾಡಕ್ಕೆ ಒಪ್ಪೋದಿಲ್ಲ. ಯಾಕಂದ್ರೆ ಅವರಿಗೆ ಅದರಲ್ಲಿ ಇನ್ನೂ ಆಸಕ್ತಿ, ಭಕ್ತಿ ಬಂದಿರೋದಿಲ್ಲ. ಈಗ 84 ಕೋಟಿ ಜೀವರಾಶಿ ನಂತರ ವ್ಯಕ್ತಿ ಈ ಮನುಷ್ಯ ಜನ್ಮಕ್ಕೆ ಬಂದಾಗ ಅವನಿಗೆ ಭಕ್ತಿ ಕಡೆಗೆ ಅವನಿಗೆ ಒಲಮೆ ಇರೋದಿಲ್ಲ. ಅವನು ತಾಮಸ ಗುಣದಲ್ಲಿ ಹೆಚ್ಚು ತಾಮಸ ಗುಣದಲ್ಲಿ ಇರ್ತಾನೆ. ಅಂದ್ರೆ ಉಣ್ಣೋದು, ಮಲಗೋದು, ಆಮೇಲೆ ಸೆಕ್ಸಲ್ಲಿ ಹೆಚ್ಚು ಸೆಕ್ಸಲ್ಲಿ ಇರುವುದು, ಭೋಗದಲ್ಲಿ ಇರುವಂಥದ್ದು. ಭೋಗ ಅಂದ್ರೆ ಎಲ್ಲ ತಿಳ್ಕೊಳ್ಳಿ ನೀವು. ಇವತ್ತು ಪಾರ್ಟಿ ಮಾಡ್ತಾರೆ, ಅಥವಾ ಯಾವುದಾದ್ರೂ ಇದರಲ್ಲಿ ಹೋಗಿ ಸ್ಪೇಟ್ ಆಡ್ಕೊಂತ ಕುಂತಿರ್ತಾರೆ, ಕುಡ್ಕಂತ ಕುಂತಿರ್ತಾರೆ. ಈ ಭೋಗದಲ್ಲಿ ಮುಳುಗಿರ್ತಾರೆ. ಈ ಭೋಗ ಪ್ರಪಂಚ ಅದು ಏನಂದ್ರೆ ಈ 84 ಕೋಟಿ ಜೀವರಾಶಿಗಳಿಂದ ಹಾಗೆ ಅವರು ಈ ಮಾನವ ಒಂದು ಶರೀರವನ್ನ ಧರಿಸಿರ್ತಾರೆ.
ಆದರೆ ಅದು ಸಂಸ್ಕಾರ ರೂಪವಾದಂತಹ ಆ ಉಮಾಯೆ, ಉಣ್ಣೋದು, ಸೆಕ್ಸ್ ಮಾಡೋದು, ಮಲಗೋದು, ಆ ಸಂಸ್ಕಾರ ರೂಪ ಅದು ಹಾಗೆ ಇರುತ್ತೆ. ಅದು ಆ ಮನುಷ್ಯ ಮಾನವ ರೂಪ ತಾಳಿದ ನಂತರವೂ ಕೂಡ ಮನುಷ್ಯ ಶರೀರದಲ್ಲಿ ಕೂಡ ಅದು ಹಾಗೆ ಮುಂದುವರಿಯುತ್ತೆ, ಹಾಗೆ ಮುಂದುವರಿಯುತ್ತೆ. ಅಲ್ಲಿ ಬದಲಾವಣೆ ಇರೋದಿಲ್ಲ. ಆದ್ರೆ ಅದು ಬದಲಾವಣೆ ಆಗುತ್ತೆ, ನಿಧಾನವಾಗಿ ಆಗುತ್ತೆ. ಅದು 1 ಜನ್ಮ, 2 ಜನ್ಮ, 3 ಜನ್ಮನೂ ತಗೋಬಹುದು. ಅವನು ಭಕ್ತಿ ಮಾರ್ಗಕ್ಕೆ ಬರುವುದಕ್ಕೆ 1-2 ಜನ್ಮಗಳು ಕೂಡ ತಗೋಬಹುದು. ಅಥವಾ ವಿಶೇಷವಾದಂತಹ ವ್ಯಕ್ತಿಗಳು ಭೂಮಿಗೆ ಅವತಾರ ಆದಾಗ ಒಂದೇ ಜನ್ಮದಲ್ಲಿ ಕೂಡ ಅವನಿಗೆ ಜಾಗೃತ ಆಗುವ ಸಂಭವ ಇರುತ್ತೆ. ಉದಾಹರಣೆಗೆ ಗೌತಮ್ ಬುದ್ಧನ ಜೀವನದಲ್ಲಿ ಅಂಗುಲಿಮಾಲ ಅಂತ ಬರ್ತಾನೆ. ಬುದ್ಧನ ಒಂದು ಆಕರ್ಷಣೆಗೆ ಒಳಗಾಗಿ, ಆ ಶಕ್ತಿಗೆ, ಬುದ್ಧನ ಶಕ್ತಿಗೆ ಒಳಗಾಗಿ ಅವನು ಬುದ್ಧ ಭಿಕ್ಷು ಆಗ್ತಾನೆ, ಸತ್ಯಜಿತ ಆಗ್ತಾನೆ. ಹೀಗೆ ಆಗುವ ಸಂಭವ ಇರುತ್ತೆ. ಆದ್ರೆ ಇದು 100% ಇರೋದಿಲ್ಲ, ಎಲ್ಲ 1% ಇರುತ್ತೆ. ಎಲ್ಲ ಅನೇಕ ಮಹಾತ್ಮರ ಜೀವನದಲ್ಲಿ ಇದು ಬರುತ್ತೆ. ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಕೂಡ ಗಿರೀಶ್ ಚಂದ್ರ ಘೋಷ್ ಅಂತ ಇರ್ತಾನೆ. ಅವನು ಯಾವಾಗ್ಲೂ ಕುಡಿತಾ ಇರ್ತಾನೆ, ಯಾವಾಗ್ಲೂ ಸೂಳೇರ್ ಚಟದಲ್ಲಿ ಇರ್ತಾನೆ, ಕುಡಿತಾ ಇರ್ತಾನೆ. ಅಂತವರನ್ನ ರಾಮಕೃಷ್ಣ ಪರಮಹಂಸರು ಅಂತವನ ಮೇಲೆ ಪರಿಣಾಮ ಬೀರಿದ್ರು. ಅವನು ಕುಡಿಯೋದು ಬಿಟ್ಟ, ಸೊಳ್ಳೆ ಚಟನೂ ಬಿಟ್ಟ, ಲಾಸ್ಟ್ಗೆ ರಾಮಕೃಷ್ಣ ಪರಮ ಭಕ್ತನಾಗಿಬಿಟ್ಟ. ಇದು ಯಾವ ಒಂದು ಶಕ್ತಿ, ಆ ಪರಮಾತ್ಮನ ಒಂದು ಅದ್ಭುತವಾದ ಶಕ್ತಿ ಧರೆಗಿಳಿದು ಬಂದಾಗ ಅನೇಕ ಜನ ಆಕರ್ಷಕರಾಗಿ ಅವನ ಮತವನ್ನ, ಅವನ ತೋರಿಸುವ ದಾರಿಯಲ್ಲಿ ಹೋಗಕ್ ಸ್ಟಾರ್ಟ್ ಆಗ್ತಾರೆ. ಅದೇ ರೀತಿ ಬಂದವರು ಮಾಧ್ವರಾಗಿರ್ಬೋದು, ರಾಮಾನುಜರಾಗಿರ್ಬೋದು, ಶಂಕರಾಚಾರ್ಯ ಆಗಿರ್ಬೋದು, ಗೌತಮ್ ಬುದ್ಧನಾಗಿರ್ಬೋದು, ಬಸವಣ್ಣನೂ ಆಗಿರ್ಬೋದು, ಅಲ್ಲಮ ಪ್ರಭುಗಳು, ಅಕ್ಕಮಹಾದೇವಿ, ಬಸವಣ್ಣನಂತವ್ರು ಆಗಿರ್ಬೋದು. ಇವರೆಲ್ಲ ಆ ಒಂದು ಶಕ್ತಿಯನ್ನ ಪಡ್ಕೊಂಡು ಬಂದಿರ್ತಾರೆ, ತಪೋಬಲ ಶಕ್ತಿಯನ್ನ ಪಡ್ಕೊಂಡ್ ಬಂದಿರ್ತಾರೆ. ಈಗ ಯಾವುದು ತಪೋಬಲ, ಯಾವುದು ಶಕ್ತಿ ಇಲ್ಲ ಅಂದ್ರೆ ಸರಳವಾಗಿ ಹೇಳಿದ್ರೆ ಯಾರು ಕೇಳೋದಿಲ್ಲ, ಅವು ಕಿವಿ ನಾಟೋದೂ ಇಲ್ಲ, ಜೀವನ ಬದಲಾವಣೆನೂ ಆಗೋದಿಲ್ಲ. ನೀನು ಅಧಿಕಾರ ಬಲದಿಂದ, ನೀನೊಂದು ಅಧಿಕಾರ ಬಲದಿಂದ ಹೇಳಿದಾಗ, ಆ ತಪೋಬಲದಿಂದ, ಅಧಿಕಾರ ಬಲದಿಂದ ನೀನು ಹೇಳಿದಾಗ, ನೀನು ಹೇಳುವಂಥದ್ದನ್ನ ಅವರು ಚೆನ್ನಾಗಿ ಗ್ರಹಿಸಿ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಆ ಉನ್ನತ ಹಂತವನ್ನ ತಲುಪುವ ಸಂಭವ ಅದು 99% ಇರುತ್ತೆ. ಹಾಗೆ ಭೂಮಿಗೆ ಬಂದಂಥವರು 11, 12ನೇ ಶತಮಾನದಲ್ಲಿ, 13 ಶತಮಾನದಲ್ಲಿ ಹಲವಾರು ಜನ ಬಂದ್ರು. ಅದರಲ್ಲಿ ಬಸವಣ್ಣವರು ಕೂಡ ಬಂದ್ರು. ಹಾಗೆ ಮಧ್ವಾಚಾರ್ಯರು ಕೂಡ ಬಂದ್ರು. ಮಧ್ವಾಚಾರ್ಯರನ್ನ ಅವರನ್ನ ಈ ಪವಮಾನ ಅಂತ ನಾವು ಕರಿತೀವಿ, ಗಾಳಿ. ಆ ಒಂದು ಗಾಳಿಯ ಅಂಶ ಅಂತ ಅಂದ್ರೆ ಜನ್ಮದಲ್ಲಿ ಅವನು ಭೀಮನಾಗಿದ್ದ, ಜನ್ಮದಲ್ಲಿ ಭೀಮನಾಗಿದ್ದ, ಈ ಜನ್ಮದಲ್ಲಿ ಅವರು ಮಾಧ್ವರಾಗಿ ಬಂದ್ರು. ಅವರು ಏನಂದ್ರೆ ಅವ್ರು ಇದ್ದಿದ್ದು ದೇಹ ಭಾವದಲ್ಲಿ. ಅವರು ಶಂಕರಾಚಾರ್ಯರಾಗಿ ತಪೋಸ್ಸನ್ನ ಅವರು ಮಾಡಲಿಲ್ಲ. ಅವರು ದೇಹ ಭಾವದಲ್ಲಿ ಇದ್ದಿದ್ರಿಂದ ಅವರು ಭಕ್ತಿ ಪಂಥವನ್ನ ಅವರು ವೃದ್ಧಿ ಮಾಡಿದ್ರು. ಅವರಲ್ಲಿ ಒಂದು ಶಕ್ತಿ ಇತ್ತು. ಆ ಶಕ್ತಿಗೆ ಅದ್ವೈತದಲ್ಲಿದ್ದಂತ ಎಷ್ಟೋ ಜನ ಈ ದ್ವೈತಕ್ಕೆ ಬಂದ್ಬಿಡ್ತಾರೆ. ಯಾಕಂದ್ರೆ ಅದ್ವೈತವನ್ನ ಅರಗಿಸಿಕೊಳ್ಳುವುದು ತುಂಬಾ ಕಷ್ಟ ಇದೆ. ಅದು ತುಂಬಾ ಸುಲಭದ ಕೆಲಸವಲ್ಲ, ತುಂಬಾ ಕಷ್ಟ ಇದೆ. ಹೇಗೆ ಕಷ್ಟ ಇದು, ಯಾಕೆ ಕಷ್ಟ ಅಂತ ಕೇಳಿದ್ರೆ ನೋಡಿ, ಈಗ ನೀವು ಲಲಿತ ಸಹಸ್ರನಾಮ ಪುಸ್ತಕದಲ್ಲಿ 37, 38, 39, 40ನೇ ಶ್ಲೋಕವನ್ನು ಓದಿ. ಅಲ್ಲಿ ಬ್ರಹ್ಮ ಗ್ರಂಥ ವಿಭೇದಿನಿ, ವಿಷ್ಣು ಗ್ರಂಥ ವಿಭೇದಿನಿ, ರುದ್ರ ಗ್ರಂಥ ವಿಭೇದಿನಿ, ಸಹಸ್ರಾಮ ಮೃಜಾರೂಢ ಅಂತಂದು ಹೇಳುತ್ತೆ. ಸಹಸ್ರ ಚಕ್ರದ ಬಗ್ಗೆ ಹೇಳುತ್ತೆ. ಹೀಗೆ 3 ನಾಡಿಗಳ ಬಗ್ಗೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾ ಬರುತ್ತೆ. ಈ ಒಂದು ನಾಡಿಗಳು, ಈ ಮೂಲಾಧಾರದಿಂದ ಮಣಿಪುರದವರೆಗೆ ಇರುವಂತದ್ದು ಬ್ರಹ್ಮಗ್ರಂಥಿ. ಇದನ್ನ ತಿಳ್ಕೊಳ್ಳಿ. ಮೂಲಾಧಾರದಿಂದ ಮಣಿಪುರದವರೆಗೆ ಇರುವಂತದ್ದು ಬ್ರಹ್ಮಗ್ರಂಥಿ. ಈ ಮಣಿಪುರದಿಂದ ಹಿಡಿದು ಈ ಅನಾಥ ಮತ್ತು ವಿಶುದ್ಧದವರೆಗೆ ಇರುವಂತದ್ದು ವಿಷ್ಣು ಗ್ರಂಥಿ. ಈ ವಿಷ್ಣು ಗ್ರಂಥಿಯ ನಂತರ ಈ ಅನಾಥ ಚಕ್ರದಲ್ಲಿ ಇರುವಂತದ್ದು, ಇಲ್ಲೇನಿದೆ ಅನಾಥ ಚಕ್ರದ ಮೇಲೆ ತ್ರಿಕುಟ ಇದೆ ಅಲ್ವಾ, ಇಲ್ಲಿ ಆಜ್ಞಾ ಚಕ್ರದಲ್ಲಿ ಇರುವಂತದ್ದು ಅದು ರುದ್ರ ಗ್ರಂಥಿ, ಅಂದ್ರೆ ಜ್ಞಾನ ಗ್ರಂಥಿ. ಅಲ್ಲಿ ಜ್ಞಾನ ವೃದ್ಧಿ ಆಗುತ್ತೆ, ಜ್ಞಾನ ಬೆಳಗುತ್ತೆ. ಈ 3 ಚಕ್ರಗಳು ಎಲ್ಲರಲ್ಲಿ ಇದ್ದಾವೆ, ಎಲ್ಲರಲ್ಲಿ ಸಮನಾಗಿ ಇದ್ದಾವೆ. ಬ್ರಹ್ಮ ಗ್ರಂಥಿ,
ಆಮೇಲೆ ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ ಎಲ್ಲರಲ್ಲಿಯೂ ಇರ್ತವೆ. ಆದರೆ ಇವುಗಳು ಜಾಗೃತ ಆಗುವುದು, ಇವುಗಳು ವಿಕಸಿತ ಆಗೋದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ, ವರ್ಷಗಳು ತೆಗೆದುಕೊಳ್ಳುತ್ತೆ, ಜನ್ಮಗಳು ತೆಗೆದುಕೊಳ್ಳುತ್ತೆ. ಅಂತ ಒಬ್ಬ ಮಹಾಪುರುಷ ಏನನ್ನ ಧರೆಗಿಳಿದು ಬಂದಾಗ ಆ ಮಹಾಪುರುಷನ ಕೈಯಲ್ಲಿ ನೀವೇನನ್ನ ಪಳಗಿದ್ರೆ ಅವನು ಮೂರು ಗ್ರಂಥಿಗಳನ್ನ ಒಂದೇ ಜನ್ಮದಲ್ಲೇ ನಿಮ್ಗೆ ಆಕ್ಟಿವ್ ಮಾಡಿಬಿಟ್ಟು ನಿಮ್ಗೆ ಅದ್ವೈತದ ಪರಾಕಾಷ್ಠೆಗೆ ಒಯ್ಯಂತ ಸಾಮರ್ಥ್ಯವನ್ನ ಆ ವ್ಯಕ್ತಿ ಹೊಂದಿರ್ತಾನೆ. ಅಂದ್ರೆ ಆ ಪರಮಾತ್ಮ ಒಂದು ಶಕ್ತಿ ಅನುಭವಿಸಿದಾಗ ಅವತರಿಸಿದಾಗ ಮಾತ್ರ ಈ ಮೂರು ಗ್ರಂಥಿಗಳನ್ನ ವಿಭೇದನ ಮಾಡಿ ಬ್ರಹ್ಮ ಸಾಕ್ಷಾತ್ಕಾರದ ಕಡೆಗೆ ಕರ್ಕೊಂಡು ಹೋಗುವ ಶಕ್ತಿ ಅವನಿಗಿರುತ್ತೆ. ಇಲ್ಲದೆ ಹೋದ್ರೆ ಇವುಗಳಿಗೆ ಎಷ್ಟೋ ಜನ್ಮಗಳು, ಎಷ್ಟೋ ವರ್ಷಗಳು ತೆಗೆದುಕೊಂಡು ಅನುಭವಿಸ್ಬೇಕಾಗತ್ತೆ. ಅಂದ್ರೆ ಏನಿದು ಬ್ರಹ್ಮಗ್ರಂಥಿ ಅಂದ್ರೆ ಏನು ಅಂದ್ರೆ, ಬ್ರಹ್ಮಗ್ರಂಥಿ ಅಂದ್ರೆ ಇದು ದೇಹದಲ್ಲಿ ನೋಡುವಂಥದ್ದು, ನಮ್ಮನ್ನು ನಾವು ದೇಹದಲ್ಲಿ ನೋಡುವಂಥದ್ದು. ಅಂದ್ರೆ ಇಲ್ಲಿ ಪರಮಾತ್ಮ, ನಾನು ಭಕ್ತ, ಭಗವಂತ ಆತ ಗುರು, ನಾನು ಶಿಷ್ಯ, ಈ ಭಾವನೆಯಲ್ಲಿ ನೋಡುವಂಥ ಗುರು ಶಿಷ್ಯರ ಭಾವನೆ, ಭಗವಂತ ಮತ್ತು ಭಕ್ತ, ಪರಮಾತ್ಮ ಮತ್ತು ಭಕ್ತ, ಈ ರೀತಿಯಲ್ಲಿ ನೋಡುವಂಥದ್ದನ್ನ ನಾವು ದ್ವೈತ ಅಂತ ಕರಿತೀವಿ. ಇದು ಭಕ್ತಿ ಮಾರ್ಗ. ಅಂದ್ರೆ ಇವತ್ತು ಎಷ್ಟೋ ದೇವತೆಗಳನ್ನ ನಾವು ಕಲ್ಲಿನಲ್ಲಿ ಸ್ಥಾಪನೆ ಮಾಡಿ ಅವುಗಳಿಗೆ ಮಂತ್ರದಿಂದ ಅನೇಕ ಶಾಸ್ತ್ರ ಪ್ರಕಾರವಾಗಿ ಅವಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಅವುಗಳನ್ನ ಪೂಜೆ ಮಾಡ್ತೀವಿ. ಅನೇಕ ದೇವಾಲಯಗಳು ನಮ್ಮ ಭಾರತದಲ್ಲಿ ನಾವು ನೋಡ್ತಾ ಇದ್ದೀವಿ, ನಾವು ಪೂಜೆ ಮಾಡ್ತೀವಿ. ಆದ್ರೆ ಇದೆಲ್ಲ ದ್ವೈತ ಮತ್ತು ವಿಶಿಷ್ಟ ಅದ್ವೈತದಲ್ಲಿ ಹೋಗುತ್ತೆ. ಇದು ಮೂರ್ತಿ ಆರಾಧನೆ ಮಾಡಿಕೊಂಡು ಹೋಗುವಂಥದ್ದು, ಪೂಜೆ ಮಾಡ್ಕೊಂಡು ಮೂರ್ತಿಗಳನ್ನ ಪೂಜೆ ಮಾಡ್ಕೊಂಡು ಹೋಗುವಂಥದ್ದು. ಅದು ಯಾವುದೇ ದೇವತೆ ಇರಲಿ, ರಾಮ ಇರಲಿ, ಕೃಷ್ಣ ಇರಲಿ, ಶಿವ ಇರಲಿ, ಬ್ರಹ್ಮ ಇರಲಿ, ಮುಕ್ಕೋಟಿ ದೇವತೆಗಳು, ದೇವಿ ಇರಲಿ, ಯಾವುದೇ ದೇವತೆಗಳನ್ನ ನೀವು ಪೂಜೆ ಮಾಡ್ಕೊಂಡು ಹೋದ್ರೂ ಕೂಡ ನಿಮ್ಮಲ್ಲಿರುವ ಆ ಒಂದು ಚೈತನ್ಯ ಶಕ್ತಿಯನ್ನ ನೀವು ಕಲ್ಲಲ್ಲಿ, ಆ ಒಂದು ಮೂರ್ತಿಯಲ್ಲಿ ಕಾಣುವಂಥದ್ದು. ಇದು ಪ್ರಾರಂಭದ ಸ್ಥಿತಿ. ಇದನ್ನ ಬಸವಣ್ಣವರು ನಿಮಗೆ ಆತ್ಮಲಿಂಗವನ್ನ ಕೈಯಲ್ಲಿ ಕೊಟ್ರು. ಆ ಲಿಂಗದಲ್ಲಿ ನೀವು ಪೂಜೆ ಮಾಡ್ರಿ ಅಂತ ಕೊಟ್ರು. ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಏನಿತ್ತು, ಆ ದೇವಾಲಯಗಳಲ್ಲಿ ವಿಗ್ರಹಗಳ ಪೂಜೆ ಮಾಡುವಂಥದ್ದಿತ್ತು. ಇಲ್ಲಿ ಅನೇಕ ಜನರಿಗೆ ದೇವಾಲಯ ಪ್ರವೇಶ ನಿಷೇಧ ಇದ್ದ ಕಾರಣದಿಂದ ಈ ಜಗತ್ತನ್ನೇ, ಒಂದು ವಿಶ್ವವನ್ನೇ ಒಂದು ಲಿಂಗ ಮಾಡಿ ಬಸವಣ್ಣ ಕೈಯಲ್ಲಿ ಲಿಂಗವನ್ನ ಬಸವಣ್ಣ ಕೊಟ್ಟ. ಆಮೇಲೆ ಅದನ್ನ ನಾವು ಹೇಗೆ ಪೂಜೆ ಮಾಡಬೇಕು ಎಂಬುದನ್ನ ಕೂಡ ಬಸವಣ್ಣ ಇಲ್ಲಿ ತಿಳಿಸಿದ್ದಾನೆ. ಇಲ್ಲಿ ಹೇಳ್ತಾ ನೋಡಿ, ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಊರ ಕೋಳಿ ಕೂಗದ ಮುನ್ನ, ಕಾಡ ನವಿಲು ಒದರದ ಮುನ್ನ, ಗೋವು ಕೊಲ್ಲುವ ಪಾಪಿಯ ಧ್ವನಿಯು ಕೇಳದ ಮುನ್ನ, ದುಂಬಿ ಮುಟ್ಟಿ ಪುಷ್ಪ ನಿರ್ಮಲ್ಯವಾಗದ ಮುನ್ನ ಶುದ್ಧಂತಕರಣನಾಗಿ ಲಿಂಗ ಪೂಜೆಯ ಮಾಡಬೇಕು. ಮಲಗಿರ್ದ ಸತಿಯನ್ನೆಬ್ಬಿಸದೆ ಶಿವಲಿಂಗ ಕೆರಗಿದ ಸದ್ಭಕ್ತನೇ ಶ್ರೀಪಾದವ ಕೋರಿ ಬದುಕಿದೆನಯ್ಯ ಕೂಡಲ ಸಂಗಮ ದೇವ, ಬದುಕಿಶೆಯ ಕೂಡಲ ಸಂಗಮ ದೇವ ಅಂತಂದು ಇಲ್ಲಿ ವಚನದಲ್ಲಿ ಅವರು ಹೇಳ್ತಾರೆ. ಅಂದ್ರೆ ಈ ಲಿಂಗ ಪೂಜೆನ ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಎಂಬುದನ್ನ ನಿರ್ದಿಷ್ಟವಾಗಿ ಬಸವಣ್ಣವರು ಹೇಳ್ತಾರೆ. ಇವತ್ತು ಯಾರು ಇದನ್ನು ಅಳವಡಿಸಿಕೊಂಡಿದ್ದಾರೆ? ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಊರ ಕೋಳಿ ಕೂಗದ ಮುನ್ನ, ಕಾಡು ನವಿಲು ಒದರದ ಮುನ್ನ, ಗೋವು ಕೊಲ್ಲುವ ಪಾಪಿಯ ಧ್ವನಿಯು ಕೇಳದ ಮುನ್ನ, ದುಂಬಿ ಮುಟ್ಟ ಪುಷ್ಪ ನಿರ್ಮಲ್ಯವಾಗದ ಮುನ್ನ ಶುದ್ಧಂತಕರಣನಾಗಿ ಲಿಂಗ ಪೂಜೆ ಮಾಡಬೇಕು. ಮಲಗಿರ್ದ ಸತಿಯನ್ನೆಬ್ಬಿಸದ ಶಿವಲಿಂಗಕ್ಕಿರುವ ಸದ್ಭಕ್ತನೇ ಶ್ರೀ ಪಾದವ ಕೋರಿ ಬದುಕಿದನಯ್ಯ ಕೂಡಲಂಗ ಸೇವಾ ಅಂತಂದು ಹೇಳ್ತಾ, ಗಾಂಧಾರಿ ಮಹಾಂಧಾರಿ ಅಂದ್ರೆ 12 ಗಂಟೆ ನಂತರ, ಆಮೇಲೆ 12 ಗಂಟೆ ನಂತರ, ಆಮೇಲೆ 5-6 ಗಂಟೆಯ ನಂತರ ಗಾಂಧಾರ ಮಹಾಂಧಾರ ಅಂತ ಈ ಸಮಯನ ಹೇಳ್ತಾರೆ. ಅಂದ್ರೆ 2 ಗಂಟೆ 3 ಗಂಟೆ ಸಮಯದಲ್ಲಿ ರಾತ್ರಿ ಮಾಡುವಂಥದ್ದು ಶಿವಲಿಂಗ ಪೂಜೆಯನ್ನ, ಲಿಂಗ ಪೂಜೆಯನ್ನ. ಇದನ್ನ ಬಸವಣ್ಣವರು ಹೇಳಿದ್ದು, ಹೀಗೆ ಪೂಜೆ ಮಾಡಬೇಕು ಅಂತಂದು. ಇವತ್ತು ಅದನ್ನ ಶಿವಯೋಗ ಮಾಡೋರು ತುಂಬಾ ವಿರಳ ಆಗಿದ್ದಾರೆ. ಕೇವಲ ಆಡಂಬರಕ್ಕೆ ಮಾತ್ರ ಇವತ್ತು ಭಕ್ತಿ ಮಾರ್ಗದಲ್ಲಿ ಹೋಗೋರೆ ತುಂಬಾ ಇದ್ದಾರೆ. ಇರ್ಲಿ, ಅದು ಬಸವಣ್ಣ ಕೊಟ್ಟಂತ ಆ ಶಿವಯೋಗ ಮಾರ್ಗ ಅದ್ವೈತ ಮಾರ್ಗವನ್ನ ಹೇಳುತ್ತೆ. ಯಾರು ಆ ಶಿವಯೋಗ ಮಾರ್ಗವನ್ನ
ನಸುಕಿನಲ್ಲಿ 3 ಗಂಟೆಗೆ ಎದ್ದು ಶಿವಯೋಗವನ್ನು ಮಾಡ್ಕೊಂತ ಹೋಗ್ತಾರೋ ಅವರಿಗೆ ಜ್ಞಾನ ಪ್ರಾಪ್ತಿ ಆಗುತ್ತೆ, ಅದ್ವೈತ ಮಾರ್ಗ ಪ್ರಾಪ್ತಿ ಆಗುತ್ತೆ. ಇಲ್ಲ, ಯಾರು ಬೆಳಗ್ಗೆ ಮುಂಜಾನೆ 6 ಗಂಟೆಗೆ 7 ಗಂಟೆಗೆ 8 ಗಂಟೆಗೆ ಮಾಡ್ಕೊಂತ ಹೋಗ್ತಾರೋ ಅವರು ದ್ವೈತದಲ್ಲಿ, ಅವರು ದೇಹ ಭಾವದಲ್ಲೇ ಲಿಂಗವನ್ನ ಪೂಜೆ ಮಾಡ್ಕೋಬೇಕಾಗತ್ತೆ. ಅವರು ಅಲ್ಲೇ ಮಾಡ್ಕೊಳ್ತಾ ಇರ್ತಾರೆ. ಅದೇ ತರ ಯಾರು ಮೂರ್ತಿ ಪೂಜೆಗಳನ್ನ ಮಾಡ್ಕೊಂತ ಹೋಗ್ತಾ ಇದ್ದಾರೋ, ಯಾರು ಕೇವಲ ಮೂರ್ತಿ ಪೂಜೆದಲ್ಲೇ ಲೀನವಾಗಿದ್ದಾರೋ ಅವರೆಲ್ಲ ದ್ವೈತ ಮಾರ್ಗದಲ್ಲಿದ್ದವರು, ಅವರೆಲ್ಲ ಭಕ್ತಿ ಮಾರ್ಗದಲ್ಲಿದ್ದವರು ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಅನ್ಸ್ಕೊಂಡ, ಅಂದ್ರೆ ಭಕ್ತಿಗೆ ಭಂಡಾರಿ ಅನ್ಸ್ಕೊಂಡ. ಇಲ್ಲಿ ಬಸವಣ್ಣ ಬ್ರಹ್ಮ ಗ್ರಂಥಿ ಮತ್ತು ವಿಷ್ಣು ಗ್ರಂಥಿ ಎರಡರಲ್ಲಿಯೂ ಬರ್ತಾನೆ. ಆದರೆ ಹೆಚ್ಚು ಬರುವುದು ಬ್ರಹ್ಮ ಗ್ರಂಥಿಯಲ್ಲಿ ಭಕ್ತಿಗೆ ಪ್ರಾಧಾನ್ಯತೆ ಕೊಡ್ತಾನೆ.